ಹಾಯ್ ವೆಲ್ಕಮ್ ಟು ಮೈ ಟೆಕ್ಸ್ಟ್ ಫಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಫೋನ್ಪೇ ಆಟೋಪೇ ಈ ಒಂದು ಫೋನ್ಪೇ ಇರುವವರಿಗೆ ತುಂಬ ಅಂದರೆ ತುಂಬ ಒಂದು ಸಮಸ್ಯೆ ಪ್ರಾಬ್ಲಮ್ ಆಗುತ್ತೆ. ಏನಪ್ಪ ಅಂತಂದರೆ ಈ ಒಂದು ಆಟೋಪೇಯಿಂದ ಅವರ ಒಂದು ಫೋನಲ್ಲಿ ಆಟೋಪೇ ಆನ್ ಆಗಿರುತ್ತೆ, ಆದರೆ ಅವ್ರಿಗೆ ಗೊತ್ತಿರಲ್ಲ ಒಂದು ಆಟೋಪೇ ನನ್ನ ಒಂದು ಫೋನಲ್ಲಿ ಆನ್ ಇದೆ ಅಂತ. ಅವ್ರು ಯಾವಾಗಲೂ ಯಾವುದೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ₹1 ಪೇ ಮಾಡಿರ್ತಾರೆ, ಅದು ಆಟೋಪೇ ಆಗಿಬಿಡುತ್ತೆ. ಮಂತ್ಲಿ 49, 99, 200, 300 ಈ ಥರ ಕಟ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಗೊತ್ತಿರಲ್ಲ. ಇವತ್ತು ನೀವು ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಆಟೋಪೇನ ನೀವು ಸ್ಟಾಪ್ ಮಾಡೋದಕ್ಕಂತ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೋಬೋದು, ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ತೋರಿಸಿ ನೋಡಿ. ಮೊದಲಿಗೆ ಸ್ಕ್ರೀನ್ ರೆಕಾರ್ಡ್ನ ಹಾಕ್ತೇನೆ ನೋಡಿ. ಬಂತು. ನೀವು ಫೋನ್ಪೇನ ಓಪನ್ ಮಾಡಿಬಿಟ್ಟು ನಿಮ್ಮೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತೆಗೆದು ನಿಮಗೆ ಕಾಣಿಸ್ತಾ ಇರ್ಬೋದು ಡೈರೆಕ್ಟಾಗಿ ಆಟೋಪೇ ಅಂತ. ಕ್ಲಿಕ್ ಮಾಡ್ಕೊಂಬಿಟ್ಟು ಈಗ ನೋಡಿ, ಆನ್ ಗೋಯಿಂಗಲ್ಲಿ ನಿಮ್ಮ ಒಂದು ಯಾವುದೇ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಕಂಪ್ನಿ ಆಗಿರ್ಬೋದು, ಏನೇ ಆಗಿರ್ಬೋದು, ರನ್ನಿಂಗ್ ಅಂದರೆ ಇಲ್ಲಿ ತೋರಿಸ್ಬಾರ್ದು. ಆನ್ ಗೋಯಿಂಗಲ್ಲಿ ಅದು ತೋರಿಸ್ಬಾರ್ದು. ತೋರಿಸಿದರೆ ನಿಮ್ಮ ಒಂದು ಆಟೋಪೇ ಆ್ಯಕ್ಟಿವ್ ಇದೆ ಅಂತ ಅರ್ಥ. ಅರ್ಚವಿಲ್ಲದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಆದರೆ ಆನ್ ಗೋಯಿಂಗ್ ಅಂದರೆ ರನ್ನಿಂಗ್ ಇರುವಂಥ ಒಂದು ಆಟೋಪೇ. ಈಗ ನಾನೊಂದು ಬಚತ್ ಆ್ಯಪಲ್ಲಿ ಅಂದರೆ ಒಂದೊಂದು ಬಚತ್ ಆ್ಯಪಿಗೆ ನಾನು ಆಟೋಪೇ ಈಗ ಆ್ಯಕ್ಟಿವ್ ಇದೆ. ಏನು ನೋಡ್ಬೋದು, ಆಟೋಪೇ ಆ್ಯಕ್ಟಿವ್ ಅಂತ ಇದೆ. ಇದನ್ನು ಏನಾದರೂ ಸ್ಟಾಪ್ ಮಾಡೋಕ್ಕಪ್ಪ ಅಂತಂದರೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿದೆ ನೋಡಿ ಡಿಲೀಟ್ ಆಟೋಪೇ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಕನ್ಫರ್ಮ್ನ ಕೊಡಿ. ಒಂದು ಪಿನ್ ಕೇಳುತ್ತೆ, ನಿಮ್ಮೊಂದು ಫೋನ್ಪೇ ಪಿನ್ನನ್ನು ಹಾಕಿಬಿಟ್ರೆ ನಿಮ್ಮ ಒಂದು ಆಟೋಪೇ ಡಿಲೀಟ್ ಆಗುತ್ತೆ. ನಿಮ್ಮ ಆವಾಗ ಮಂತ್ಲಿ ನಿಮ್ಮ ಒಂದು ಅಕೌಂಟಿಂದ ಅಮೌಂಟು ಕಟ್ ಆಗೋಲ್ಲ. ಆಫ್ ಮಾಡ್ತೀನಿ. ಈ ಥರ ಆಟೋಪೇ ನೀವು ಆಟೋಪೇ ನೀವು ಡಿಲೀಟ್ನ ಮಾಡ್ಬೋದು. ನಿಮ್ಗೆ ಗೊತ್ತಿರ, ನೀವು ಯಾವುದೋ ಒಂದು ಅಪ್ಲಿಕೇಶನ್ ತೊಗೊಂಡಿರ್ತಾರೆ, ಮಂತ್ಲಿ ಅದು ಕಟ್ ಆಗ್ತಾ ಹೋಗ್ಬಿಡುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಈಗ ನೋಡಿ, ನಾನು ನಿಮ್ಗೊಂದು ಫೋಟೋ ಹಾಕ್ತೇನೆ ನೋಡಿ. ಇವರೊಂದು ಫೋನಲ್ಲಿ ಆಟೋಪೇ ಆ್ಯಕ್ಟಿವ್ ಇದೆ, ಅವ್ರಿಗೆ ಗೊತ್ತಿಲ್ಲದು. ₹3,150 ಇವತ್ತು ಕಟ್ಟಾಗಿದೆ. ₹3,150 ಅವ್ರಿಗೆ ಕಟ್ಟಾಗಿದೆ. ನಿಮಗೆ ಗೊತ್ತಿರಲ್ಲ, ನೀವು ಯಾವುದೋ ಒಂದು ಅಪ್ಲಿಕೇಶನ್ ತೊಗೊಂಡಿರ್ತಾರೆ ಸಬ್ಸ್ಕ್ರಿಪ್ಷನ್ನು, ನಿಮ್ಗೆ ಗೊತ್ತಿರಲ್ಲ, ಅದು ಆ್ಯಕ್ಟಿವ್ ಆಗಿರುತ್ತೆ. ನಿಮ್ಮ ಅಕೌಂಟಲ್ಲಿ ಏನಾದರೂ ಅಮೌಂಟ್ ಇದ್ದಾಗ ಅವರು ಅದನ್ನು ತೊಗೊಂಡ್ಬಿಡ್ತಾರೆ. ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ಬೋದು. ಈಗ ತುಂಬ ಅಪ್ಲಿಕೇಶನ್ಗಳು ನಂಗೆ ತುಂಬ ಜನ ಫೋನ್ ಮಾಡ್ತಾರೆ, ಆಟೋಪೇ ಆ್ಯಕ್ಟಿವ್ ಇದೆ, ಡಿಲೀಟ್ ಮಾಡೋದು ಹೇಗಿದೆ, ಕ್ಯಾನ್ಸಲ್ ಮಾಡೋದು ಹೇಗಂತ. ಸೊ ಈ ಒಂದು ವಿಡಿಯೋ ಮಾಡಿದೆ ನೋಡಿ. ಈ ಥರ ಮಾಡಿದ್ರೆ ಒಂದು ಆಟೋಪೇ ಡಿಲೀಟ್ ಆಗುತ್ತೆ. ಅನ್ಗೋಯಿಂಗಲ್ಲಿ ಯಾವುದೋ ಒಂದು ಆಟೋಪೇ ಇರಬಾರ್ದು, ಇದ್ದರೆ ಅದು ಆ್ಯಕ್ಟಿವ್ ಇದೆ ಅಂತ ನೋಡಿ. ಇಷ್ಟೇ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.